ಕೆಂಪು ಮಣ್ಣು ಲೂಟಿಕೋರರ ವಿರುದ್ಧ ಶಿವಾನಂದ ಪಾಟೀಲ್ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಕೆಂಪು ಮಣ್ಣು ಲೂಟಿಕೋರರ ವಿರುದ್ಧ ಗನ್ ಬಳಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೆಐಎಡಿಬಿಯ ಸುಮಾರು 407 ಎಕರೆ ಜಮೀನಿನಲ್ಲಿ ಕೆಂಪು ಮಣ್ಣು ಲೂಟಿಯಾಗ್ತಾ ಇದ್ದು, ತಡೆಯೋಕೆ ಹೋದಂತಹ ವೇಳೆ ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಸಚಿವ ಶಿವಾನಂದ ಪಾಟೀಲ್ ಇನ್ಮುಂದೆ ಭದ್ರತಾ ಸಿಬ್ಬಂದಿ ಲೈಸೆನ್ಸ್ ಗನ್ ಬಳಕೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾವೇರಿ ಹೊರವಲಯದ ಕರ್ಜಗಿ ಬಳಿ ಹಗಲು ರಾತ್ರಿ ಎನ್ನದೆ ದಿನನಿತ್ಯವೂ ಕೆಂಪು ಮಣ್ಣು ಲೂಟಿಯಾಗ್ತಾ ಇದೆ. ಈ ಹಿನ್ನೆಲೆ ಈಗ ಶಿವಾನಂದ ಪಾಟೀಲ್ ಅವರಿಂದಾನೇ ಕೆಐಎಡಿಬಿಯ ಜಮೀನಿಗೆ ಭೇಟಿ ನೀಡಿ ಈಗ ಪರಿಶೀಲನೆಯನ್ನ ನಡೆಸಿದ್ದಾರೆ. ಘಟನೆ ಸಂಬಂಧ ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡಿದ್ರು. ಸರ್ಕಾರದ ಕ್ರಮಕ್ಕೂ ಅಂಜದೆ ಮಣ್ಣು ಲೂಟಿ ಮಾಡ್ತಾ ಇರುವಂತಹ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂಗಾರ ಲೂಟಿ ಮಾಡುವುದಕ್ಕೆ ಅಷ್ಟೇನು ಟೈಮ್ ಬೇಕಾಗಲ್ಲ, ಆದ್ರೆ ಮಣ್ಣು ಲೂಟಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗತ್ತೆ. ಈಗ ಇಲ್ಲಿ 50 ಟಿಪ್ಪರ್ಗಳು ನಿಂತಿರುವ ವಿಡಿಯೋಗಳನ್ನ ನೋಡಿದ್ದೀನಿ. ಈ ವೇಳೆ ನಿಮ್ಮ ಪೊಲೀಸ್ ಅಧಿಕಾರಿಗಳೆಲ್ಲ ಎಲ್ಲಿ ಹೋಗಿದ್ರು? ಮಣ್ಣು ಲೂಟಿ ಮಾಡುವವರ ಮೇಲೆ ಎಫ್ಐಆರ್ ಮಾಡಿ 80,000 ದಂಡ ಹಾಕಿದ್ರೆ ಏನಾಗತ್ತೆ? ಏನಾದ್ರೂ ಎಚ್ಚರಿಕೆಯಿಂದ ಕೆಲಸ ಮಾಡಿ ಅವರ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಿ. ಹೀಗಂತ ಅಧಿಕಾರಿಗಳು ಪೊಲೀಸರಿಗೆ ಸಚಿವ ಶಿವಾನಂದ ಪಾಟೀಲ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಂಗಾರ ಆದ್ರೆ ಲಘು ತುಡು ಮಾಡ್ಕೊಂಡು ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.